Students, we are in the 10th session of sampling unit. I welcome you all to this session once again. ವಿದ್ಯಾರ್ಥಿಗಳೇ, ನಾವು ನಮೂನೆ ಅಧ್ಯಾಯದ 10ನೇ ಸೆಷನ್ನಲ್ಲಿದ್ದೇವೆ. ನಿಮ್ಮನ್ನು ಮತ್ತೊಮ್ಮೆ ಈ ಸೆಷನ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. In this session, we are going to discuss about the advantages and disadvantages of non-probability sampling method. ಈ ಸೆಷನ್ನಲ್ಲಿ ನಾವು ಅಸಂಭವನೀಯ ನಮೂನೆಯ ವಿವಿಧ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಕುರಿತು ಚರ್ಚಿಸಲಿಕ್ಕಿದ್ದೇವೆ. Before we discuss the advantages and disadvantages of non-probability sampling method, we can have a recap of the previous session. In the previous session, we have discussed various differences between probability and non-probability sampling methods. ಇಂದಿನ ವಿಷಯದ ಕುರಿತು ಚರ್ಚಿಸುವ ಪೂರ್ವದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಏನನ್ನು ಚರ್ಚೆ ಮಾಡಿದ್ದೇವೆ ಎನ್ನುವುದನ್ನು ನೋಡುವುದಾದರೆ, ಸಂಭವನೀಯ ನಮೂನೆ ಹಾಗೂ ಅಸಂಭವನೀಯ ನಮೂನೆಗಳ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಬಹಳ ವಿವರವಾಗಿ ನಾವು ತಿಳ್ಕೊಂಡಿದ್ದೇವೆ. ಈ ಸೆಷನ್ನ ಉದ್ದೇಶವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳು ಅಸಂಭವನೀಯ ನಮೂನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಏನು ಎಂಬುದನ್ನು ತಿಳ್ಕೊಳ್ಳೋದು ಈ ಸೆಷನ್ನ ಉದ್ದೇಶವಾಗಿದೆ. The objective of this session is to make the students to understand the advantages and disadvantages of non-probability sampling technique in social science research. Let us begin with the advantages of non-probability sampling. As probability sampling, the non-probability sampling method also is very important method of sampling. This non-probability sampling have various benefits to us. ಸಂಭವನೀಯ ನಮೂನೆ ಹೇಗೆ ಸಾಮಾಜಿಕ ಸಂಶೋಧನೆಯಲ್ಲಿ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆಯೋ, ಅದೇ ರೀತಿಯಾಗಿ ಅಸಂಭವನೀಯ ನಮೂನೆಯು ಕೂಡ ಸಂಶೋಧಕನಿಗೆ ಹಲವಾರು ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. While discussing the types of non-probability sampling method, we have come across 4 important types: accidental sampling or convenient sampling, judgment sampling, quota sampling, and snowball sampling. In this session, we are going to discuss the advantages and disadvantages of non-probability sampling according to these various types of non-probability sampling method. ಇಲ್ಲಿ ನಾವು ಅಸಂಭವನೀಯ ನಮೂನೆಯ ವಿವಿಧ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಚರ್ಚಿಸುವ ಸಂದರ್ಭದಲ್ಲಿ ಅಸಂಭವನೀಯ ನಮೂನೆಯ ಪ್ರಕಾರಗಳಾಗಿರುವಂತಹ ಆಕಸ್ಮಿಕ ನಮೂನೆ, ನಿರ್ಣಯಿತ ನಮೂನೆ, ಪಾಲು ನಮೂನೆ ಹಾಗೂ ಸ್ನೋಬಾಲ್ ನಮೂನೆ, ಇವುಗಳ ಆಧಾರದಲ್ಲಿ ಅಸಂಭವನೀಯ ನಮೂನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ. So let us discuss the advantages of non-probability sampling method. Accidental sampling is quick and more economical.
ಈ ಆಕಸ್ಮಿಕ ನಮೂನೆ ಅನ್ನುವಂಥದ್ದು ಬಹಳ ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಾವು ಸಂಶೋಧನೆಯನ್ನು ಮಾಡಬಹುದು ಅನ್ನುವಂಥ ಇದು ಅಸಂಭವ ನಮೂನೆಯ ಪ್ರಕಾರವಾಗಿರುವಂಥ ಆಕಸ್ಮಿಕ ನಮೂನೆಯ ಅನುಕೂಲತೆ. The second is when only a small number of sampling units are in the universe, simple random selection may miss the more important elements, whereas judgment selection would certainly include them in the sample. ಈ ಸಂಭವನೀಯ ನಮೂನೆಯ ಪ್ರಕಾರವಾಗಿರುವಂಥ ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ಕೆಲವು ಪ್ರಮುಖವಾದ ಘಟಕಗಳನ್ನು ನಮೂನೆಗೆ ಆಯ್ಕೆ ಮಾಡಿಕೊಳ್ಳುವಾಗ ಸಮಸ್ಯೆಗಳು ಅಥವಾ ಅವುಗಳನ್ನು ನಾವು ಬಿಟ್ಟು ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದರೆ ಅಸಂಭವ ನಮೂನೆಯ ಪ್ರಕಾರವಾಗಿರುವಂಥ ನಿರ್ಣಯಿತ ನಮೂನೆಯಲ್ಲಿ ಇಂಥ ತಪ್ಪುಗಳು ಆಗುವಂಥದ್ದು ಬಹಳ ಕಡಿಮೆ ಅನ್ನುವಂಥದ್ದು. ಇದು ಮಾಹಿತಿಯನ್ನು ಪಡೀಲಿಕ್ಕೆ ಬೇಕಾಗಿರುವಂಥ ಘಟಕವನ್ನು ಆಯ್ಕೆ ಮಾಡುವಲ್ಲಿ ನಿರ್ಣಯಿತ ನಮೂನೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. The third advantage of non-probability sampling method is judgment sampling is the only practical method to arrive at solution to everyday business problems. ನಮ್ಮ ದೈನಂದಿನ ವ್ಯವಹಾರಗಳ ಸಮಸ್ಯೆಗಳಿಗೆ ಒಂದು ತಕ್ಷಣದ ಪರಿಹಾರವನ್ನು ಕೊಡುವಂಥದ್ದಾಗಿದ್ದರೆ ಅದು ನಿರ್ಣಯಿತ ನಮೂನೆ ಅನ್ನುವುದನ್ನು ನಾವಿಲ್ಲಿ ನೋಡಬಹುದು. The fourth advantage of non-probability sampling method is quota sampling is less costly. The estimates can be obtained cheaply. ಅಸಂಭವನೀಯ ನಮೂನೆಯ ಪ್ರಕಾರವಾಗಿರುವಂತಹ ಪಾಲು ನಮೂನೆ ಬಹಳ ಕಡಿಮೆ ವೆಚ್ಚದಾಯಕವಾಗಿರುತ್ತೆ ಮತ್ತು ಮಾಹಿತಿಯನ್ನು ಪಡೆಯುವಂಥದ್ದು ಬಹಳ ಸುಲಭವಾಗಿರುತ್ತೆ ಅನ್ನೋದು ಇನ್ನೊಂದು ಅನುಕೂಲತೆಯಾಗಿದೆ. Not much technical knowledge of sampling theory is required to use quota sampling method. ಈ ಪಾಲು ನಮೂನೆಯನ್ನು ನಾವು ಸಂಶೋಧನೆಗೆ ಬಳಸುವಂಥ ಸಂದರ್ಭದಲ್ಲಿ ಯಾವುದೇ ವೃತ್ತಿಪರ ಅಥವಾ ಸಂಶೋಧನೆಗೆ ಬೇಕಾಗಿರುವಂತಹ ಕೌಶಲ್ಯಗಳ ಅವಶ್ಯಕತೆ ಹೆಚ್ಚಾಗಿ ಕಂಡುಬರೋದಿಲ್ಲ. ಮಿನಿಮಮ್ ನಾಲೆಜ್ ಇಸ್ ಮೋರ್ ದೆನ್ ಇನಫ್ ಟು ಹ್ಯಾವ್ ದಿ ಕೋಟಾ ಸ್ಯಾಂಪ್ಲಿಂಗ್. ಸಾಮಾನ್ಯ ಸಂಶೋಧನೆಯಲ್ಲಿ ಜ್ಞಾನವನ್ನು ಹೊಂದಿದ್ದರೆ ಪಾಲು ನಮೂನೆಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸುಲಭ ಸಾಧ್ಯ ಅನ್ನೋದು ಇನ್ನೊಂದು ಇದರ ಪ್ರಯೋಜನವಾಗಿದೆ. The sixth advantage of non-probability sampling method is the snowball technique is very useful in studying social groups. It is a very important type of non-probability sampling which is very useful in studying social groups. ಅಸಂಭವ ನಮೂನೆಯ ಪ್ರಮುಖ ಪ್ರಕಾರಗಳಲ್ಲೊಂದಾಗಿರುವಂಥ ಸ್ನೋಬಾಲ್ ನಮೂನೆಯು ಸಾಮಾಜಿಕ ಸಮೂಹಗಳನ್ನು ಅಧ್ಯಯನ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. The seventh advantage of the non-probability sampling is the snowball method seems to be handy when the target group is unknown. As all of us we have understood while discussing the types of non-probability sampling, in the snowball sampling the researcher is collecting the information from the initial respondents. ಯಾರು ನಮಗೆ ಪ್ರಾರಂಭದಲ್ಲಿ ಸಿಗ್ತಾರೋ
ಅವರಿಂದ ನಾವು ಉಳಿದ ಘಟಕಗಳ ಮಾಹಿತಿಯನ್ನು ಪಡ್ಕೊಳ್ತೇವೆ. ಹಾಗಾಗಿ ನಮಗೆ ನಾವು ಅಧ್ಯಯನ ಮಾಡುವಂತಹ ಮಾಹಿತಿಯನ್ನು ಸಂಗ್ರಹಿಸುವಂತಹ ವಿಶ್ವದ ಸಂಪೂರ್ಣ ಮಾಹಿತಿಯ ಅಥವಾ ಸಮೂಹದ ಸಂಪೂರ್ಣ ಮಾಹಿತಿಯ ಅವಶ್ಯಕತೆ ಅಲ್ಲಿ ಬೇಕಾಗಿರುವುದಿಲ್ಲ. ಇದು ಅಸಂಭವ ನಮೂನೆಯ ಇನ್ನೊಂದು ಅನುಕೂಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. So far we have discussed various advantages of non-probability sampling method in social science research. Let us come to the disadvantages of non-probability sampling. ಈಗ ನಾವು ಅಸಂಭವನೀಯ ನಮೂನೆಯ ಅನಾನುಕೂಲತೆಗಳು ಯಾವುವು ಎನ್ನುವುದನ್ನು ನೋಡುವುದಾದರೆ, ದಿ non-probability sampling method is not free from demerits or limitations. ಹೇಗೆ ಸಂಭವನೀಯ ನಮೂನೆಯಲ್ಲಿ ಕೂಡ ಅನಾನುಕೂಲತೆಗಳನ್ನು ನಾವು ನೋಡಿದ್ದೇವೆಯೋ, ಅದೇ ರೀತಿಯಾಗಿ ಅಸಂಭವನೀಯ ನಮೂನೆಯು ಕೂಡ ಕೆಲವೊಂದು ಅನಾನುಕೂಲತೆಗಳನ್ನು ಹೊಂದಿದೆ. Some of the advantages that we have discussed in the beginning, let us discuss few disadvantages of non-probability sampling. ಈಗಾಗಲೇ ನಾವು ಅಸಂಭವ ನಮೂನೆಯ ಅನುಕೂಲತೆಗಳನ್ನು ಚರ್ಚಿಸಿದ್ದೇವೆ. ಈಗ ನಾವು ಅದರ ಅನಾನುಕೂಲತೆಗಳನ್ನು ನೋಡುವ. The first one is that the obvious defect of accidental sampling is that it is not representative in nature. ಈ ಆಕಸ್ಮಿಕ ನಮೂನೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂಥ ಘಟಕಗಳು ಇಡೀ ವಿಶ್ವವನ್ನು ಪ್ರತಿನಿಧಿಸ್ತವೆ ಅನ್ನುವಂತಹ ಒಂದು ನಂಬಿಕೆ ಅಲ್ಲಿ ಇರುವುದಿಲ್ಲ. ಪ್ರತಿನಿಧಿತ್ವ ಅಂತ ನಾವು ಕರಿತೇವೆ, ಅದು ಅಲ್ಲಿ ಇಲ್ಲದೇ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಘಟಕಗಳಿಂದ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಅದು ಇಡೀ ವಿಶ್ವದ ಮಾಹಿತಿ ಎಂದು ಪರಿಗಣಿಸಲಿಕ್ಕೆ ಬಹಳ ಕಠಿಣವಾಗುತ್ತೆ. The second disadvantage of non-probability sampling method is, in the accidental sampling, the data procured cannot be verified or checked. ಈ ಆಕಸ್ಮಿಕ ನಮೂನೆಯಲ್ಲಿ ನಾವು ಮಾಹಿತಿದಾರರನ್ನು ಮತ್ತೊಮ್ಮೆ ಸಂದರ್ಶನ ಮಾಡಲಿಕ್ಕೆ, ಅವರನ್ನು ಭೇಟಿಯಾಗಲಿಕ್ಕೆ ಸಾಧ್ಯತೆಗಳು ಬಹಳ ಕಷ್ಟವಾಗಿರುತ್ತೆ. ಯಾಕಂದರೆ ನಾವಲ್ಲಿ ಆಕಸ್ಮಿಕವಾಗಿ ನಮಗೆ ಸಿಕ್ಕಿರುವಂಥ ಆ ಮಾಹಿತಿದಾರನಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು. ಯು ಮೆ ನಾಟ್ ಗೆಟ್ ದ ಸೇಮ್ ರೆಸ್ಪಾಂಡೆಂಟ್ ಅಗೇನ್. ಇದು ಇನ್ನೊಂದು, ನಿಮಗೆ ಅದನ್ನು ಪರಿಶೀಲಿಸಬೇಕಾದ್ರೆ ಆ ಮಾಹಿತಿ ಮತ್ತೊಮ್ಮೆ ನೀವು ಅದನ್ನು ವೆರಿಫೈ ಮಾಡಲಿಕ್ಕೆ ಬೇಕಾದರೆ ಅದು ಬಹಳ ಕಠಿಣವಾದಂಥ ಸವಾಲಾಗಿರುತ್ತೆ. The third disadvantage of non-probability sampling method is, since choice of sampling method is a judgmental task, there exists chance of biasness as per the mindset of the person who chooses it. ಅಲ್ಲಿ ಸಂಭವನೀಯ ನಮೂನೆಯನ್ನು ನಾವು ನೋಡುವ ಸಂದರ್ಭದಲ್ಲಿ ಅದು ಯಾರು ಬೇಕಾದರೂ ಆ ನಮೂನೆಯ ಒಳಗಡೆ ಸೇರ್ಪಡೆಯಾಗುವಂಥ ಸಮಾನ ಅವಕಾಶಗಳನ್ನು ಹೊಂದಿರ್ತಾರೆ. ಆದರೆ ಈ ಅಸಂಭವನೀಯ ನಮೂನೆಯಲ್ಲಿ ಅದರಲ್ಲಿಯೂ ಕೂಡ ನಾವು ನಿರ್ಣಯಿತ ನಮೂನೆಯಲ್ಲಿ ಆ ಸಂಶೋಧಕನ ನಿರ್ಣಯವೇ ಘಟಕಗಳನ್ನು ಆಯ್ಕೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರನ ವಹಿಸುವುದರಿಂದ ಆ ಸಂಶೋಧಕನ ಪಕ್ಷಪಾತಕ್ಕೆ ಅಲ್ಲಿ ಹೆಚ್ಚು ಅವಕಾಶಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಜವಾಗಿ ಯಾವ ಘಟಕಗಳು ಆಯ್ಕೆಯಾಗಬೇಕಾಗಿರುತ್ತೋ ಅಂಥ ಘಟಕಗಳು ಆಯ್ಕೆಯಾಗದೇ ಉಳಿಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದು ಇನ್ನೊಂದು ಅನಾನುಕೂಲತೆ ಅಂತ ನಾವು ನೋಡ್ಬೋದು. ದ ಫೋರ್ತ್ ಡಿಸ್ಅಡ್ವಾಂಟೇಜ್ ಆಫ್ non-probability sampling is, the success of judgment sampling method depends upon the excellence in the judgment. If the researcher is good at making the judgment in selecting the pertinent
units for the sample, then you may get the proper information. If the researchers fail to have the proper judgment, the entire research will be defunct. ಯಾವಾಗ ಸಂಶೋಧಕನು ನಮೂನೆಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರಿಯಾದ ನಿರ್ಣಯಗಳನ್ನು ಕೈಗೊಳ್ತಾನೋ ಆವಾಗ ಮಾತ್ರ ಆ ಸಂಶೋಧನೆ ಯಶಸ್ವಿಯಾಗುತ್ತೆ. ಇಲ್ಲ ಅಂತೇಳಿದರೆ ಅದು ವಿಫಲವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. The fifth disadvantage of non-probability sampling is the most important drawback of quota sampling is that it does not meet the basic requirement of randomness. So the selection of sample will not provide each element in the universe to be selected for the sample. ಇಲ್ಲಿ ಎಲ್ಲ ಘಟಕಗಳು ಕೂಡ ನಮೂನೆಗೆ ಆಯ್ಕೆಯಾಗುವಂಥ ಸಮಾನ ಅವಕಾಶಗಳನ್ನು ಹೊಂದಿರದೇ ಇರುವುದರಿಂದ ಆ ಆಯ್ಕೆಯಾಗಿರುವಂಥ ಘಟಕಗಳು ಈ ಸಂಭವನೀಯ ಏನು ತತ್ವವನ್ನು ಇಲ್ಲಿ ಪಾಲಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಅದು ಯಾವ ಉದ್ದೇಶವನ್ನು ಹೊಂದಬೇಕಾಗಿತ್ತೋ ಅದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. The sixth disadvantages of non-probability sampling is within the quota groups the researcher may fail to secure a representative sample of respondents. Of course, researcher may divide the groups on the basis of the sex, on the basis of age, on the basis of common characters. ಯಾವುದೋ ಒಂದು ಸಾಮಾನ್ಯವಾದಂಥ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಶೋಧಕನು ವಿಶಾಲವಾದ ಸಮೂಹವನ್ನು ಸಣ್ಣ ಸಣ್ಣ ಗುಂಪುಗಳಾಗಿ ಅಥವಾ ಪಾಲುಗಳಾಗಿ ವರ್ಗೀಕರಿಸ್ಬೋದು. ಅಂಥ ಸಂದರ್ಭದಲ್ಲಿ ಆ ಆಯ್ಕೆಯಾಗಿರುವಂಥ ಘಟಕಗಳು ಇಡೀ ವಿಶ್ವವನ್ನು ಪ್ರತಿನಿಧಿಸುವಂತಹ ಘಟಕಗಳು ಆಯ್ಕೆಯಾಗದೇ ಇರಬಹುದು. ಹಾಗಾಗಿ ನಾವೇನು ಆಯ್ಕೆ ಮಾಡಿಕೊಂಡಿದ್ದೇವೆ ಅವುಗಳು ನೀಡುವಂಥ ಮಾಹಿತಿಯು ಇಡೀ ವಿಶ್ವಕ್ಕೆ ಅನ್ವಯ ಆಗದೇ ಇರಬಹುದು. ಸೊ ಇದು ಇಟ್ ಈಸ್ ಅನದರ್ ಡಿಸ್ಅಡ್ವಾಂಟೇಜ್ ಆಫ್ non-probability sampling. ಇದು ಅಸಂಭವ ನಮೂನೆಯ ಮತ್ತೊಂದು ಅನಾನುಕೂಲತೆ ಅಂತ ನಾವಿಲ್ಲಿ ಪರಿಗಣಿಸಬಹುದು. The sampling may exclude some data that might not be homogeneous to the data that are taken. This affects the level of accuracy in the results. ಈ ಅಸಂಭವ ನಮೂನೆಯು ಪಡೆಯುವಂತಹ ಏನು ಮಾಹಿತಿ ಅದು ಒಂದು ಸಾಮೈಕ್ಯತೆಯಿಂದ ಕೂಡದೇ ಇದ್ದಾಗ ನಮಗೆ ಆ ನಿಖರವಾದಂಥ ಒಂದು ಫಲಿತಾಂಶವನ್ನು ಪಡೆಯುವಂಥದ್ದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಟು ಹ್ಯಾವ್ ಎ ಪ್ರಾಪರ್ ಕನ್ಕ್ಲೂಷನ್. ಇದು ಬಹಳ ಕಠಿಣ ಸವಾಲಾಗಿರುತ್ತೆ ಸಂಶೋಧಕನಿಗೆ ಒಂದು ನಿರ್ದಿಷ್ಟವಾದಂಥ ಫಲಿತಾಂಶವನ್ನು ನೀಡುವಂಥದ್ದು. ಯಾವಾಗ ಅಲ್ಲಿ ಸರಿಯಾದಂಥ ಘಟಕಗಳ ಆಯ್ಕೆ ಆಗುವುದಿಲ್ವೋ, ಬೇಕಾಗಿರುವಂತಹ ಘಟಕಗಳು ಆ ಗುಂಪಿನಿಂದ ಹೊರಗುಳಿತಾವೋ ಅಂಥ ಸಂದರ್ಭದಲ್ಲಿ ಸರಿಯಾದಂಥ ಒಂದು ನಿರ್ಣಯಕ್ಕೆ ಬರಲಿಕ್ಕೆ, ಫಲಿತಾಂಶವನ್ನು ನೀಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. The last that we have identified is snowball samples should not be considered to be representative of the population being studied.
Of course, it is another important disadvantage of non-probability sampling, where the researcher could not able to get the knowledge of the entire group to which he is going to study, where he go on getting the information of the respondents from the initial set of respondents. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಸ್ನೋಬಾಲ್ ನಮೂನೆಯಲ್ಲಿ ಅವನಿಗೆ ಯಾರು ಪ್ರಾರಂಭಿಕವಾಗಿ ಮಾಹಿತಿಯನ್ನು ಕೊಡ್ತಾರೋ ಅವರಿಂದ ಇನ್ನೊಬ್ಬ ಮಾಹಿತಿದಾರನ ವಿಷಯಗಳನ್ನು ತಿಳ್ಕೊಂಡು ಅವನು ಈ ನಮೂನೆಗಳ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಕೂಡ ಈ ಪ್ರಾತಿನಿಧಿತ್ವದ ಸಮಸ್ಯೆ ಎದುರಾಗುವಂಥದ್ದು ಹೆಚ್ಚು. ಹಾಗಾಗಿ whatever the disadvantages that we have discussed so far, all of them are having the same problem of representativeness. So sample should be a smaller representative of the larger whole, but in the non-probability sampling that would be a difficult task to have the representative samples. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಎಲ್ಲ ಅನಾನುಕೂಲತೆಗಳಲ್ಲಿ ನೋಡಿದಂಥ ಮುಖ್ಯ ಅಂಶ ಅಂತ ಹೇಳಿದರೆ ಪ್ರಾಬ್ಲಮ್ ಆಫ್ ರೆಪ್ರೆಸೆಂಟೇಟಿವ್ನೆಸ್. ಅಲ್ಲಿ ಪ್ರಾತಿನಿಧ್ಯತ್ವದ ಸಮಸ್ಯೆ ಬಂದ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಿರುವಂಥ ಘಟಕಗಳಿಂದ ನಮಗೆ ಆ ವಿಶ್ವಕ್ಕೆ ಸಂಬಂಧಪಟ್ಟ ಹಾಗೆ, ಆ ಸಮೂಹಕ್ಕೆ ಸಂಬಂಧಪಟ್ಟ ಹಾಗೆ, ಆ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಸರಿಯಾದಂಥ ಮಾಹಿತಿ ಪಡ್ಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. Dear students, so far we have discussed about the advantages and disadvantages of non-probability sampling method. I think all of you have understood these advantages and disadvantages of non-probability sampling. Thank you.